ಸೇಡ್ ಇಟ್ಕೊಂಡಿರೋ ನಾಗ ಸೇಡ್ ತೀರಿಸ್ಕೊಳ್ಳೋವರೆಗೂ ಬಿಡಲ್ಲ. ಹಾಗಾದ್ರೆ ನಾನೇನು ಮಾಡಕ್ಕಾಗಲ್ವ ಗುರುಗಳೇ? ಅದ್ರ ಕೈಯಲ್ಲಿ ಬಲಿಯಾಗ್ಬಿಡ್ಬೇಕಾ? ನಾನಿಲ್ಲಿ ನನ್ನ ಪ್ರಯತ್ನನ ಮಾಡ್ತಿದ್ದೀನಿ. ನೀವಿಬ್ರು ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು. ಮುಖ್ಯವಾಗಿ ನೀನು. ಹೋಗ್ ಬರ್ತೀನಿ. ಆಯುಷ್ಮಾನ್ ಭವ. ಬೆಳಿಗ್ಗೆನೇ ಹೋಗಿದ್ದಾರೆ, ಇನ್ನೂ ಮನೆಗೆ ವಾಪಸ್ ಬಂದಿಲ್ಲ. ಎಲ್ಲಿಗೆ ಹೋಗಿದಾರೋ ಏನೋ. ಏನಮ್ಮ ಇಷ್ಟೊಂದು ಟೆನ್ಷನ್ ಅಲ್ಲಿದ್ಯಾ? ನಿಮ್ಮಪ್ಪ ಬೆಳಿಗ್ಗೆನೆ ಆಚೆ ಹೋಗಿದ್ದಾರೆ. ಅದು ಅಲ್ಲದೆ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಲೇ ಇಲ್ಲ ಅವರು. ನನಗೆ ಯಾಕೋ ಭಯ ಆಗ್ತಿದೆ ಅನಿರುದ್ಧ್. ಅಪ್ಪ ಎಷ್ಟು ಹೇಳಿದ್ರು ಬದಲಾಗಲ್ಲಮ್ಮ. ಅವ್ರು ಹಠ ಮಾಡ್ತಾನೆ ಇರ್ತಾರೆ. ಯಾವತ್ತಾದ್ರೂ ಮನೆಯವ್ರ ಬಗ್ಗೆ ಯೋಚನೆ ಮಾಡಿದಾರ? ಅನಿರುದ್ಧ್, ಯಾಕೆ ಆ ಥರ ಹೇಳ್ತ್ಯಾ? ಏನೋ ಮುಖ್ಯವಾದ ಕೆಲ್ಸದ ಮೇಲೆ ಹೋಗಿರ್ಬೋದು, ಬಂದ್ಬಿಡ್ತಾರ ಬಿಡು. ಅಮ್ಮ, ನಾನ್ ಹೇಳ್ತಿದ್ದೀನಲ್ಲ, ಯಜಮಾನ್ರು ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ನೀವೇನ್ ಭಯ ಪಡಬೇಡಿ. ನಿನ್ ಮಾತಿಂದ ನನ್ ಮನ್ಸು ಸ್ವಲ್ಪ ಹಗುರ ಆಯ್ತಮ್ಮ. ಅನಿರುದ್ಧ್, ನಿಂಗೇನಾದ್ರೂ ಹುಚ್ಚ? ಮೊದ್ಲೇ ಅಮ್ಮ ಭಯ ಪಡ್ತಿದ್ರೆ ನೀನ್ ಹೀಗ್ ಹೇಳ್ತೀಯಲ್ಲ. ನಿಂಗ್ ಸರಿಯಾಗಿ ಮಾತಾಡೋದಕ್ಕೂ ಕೂಡ ಬರಲ್ವಾ? ನಿಮ್ ನಾಗಮಂಡಲದವ್ರಿಗೆ ಇದ್ದಷ್ಟು ಬುದ್ಧಿ ನಂಗಿಲ್ಲಮ್ಮ. ನೀನ್ ಹೇಳಿದ್ರೆ ಕಲ್ತ್ಕೋತೀನಿ. ಏನಾಯ್ತು ಯಜಮಾನ್ರೆ, ಬೇಜಾರಾ? ಏನೋ ಅಲ್ಪ ಸ್ವಲ್ಪ ಹಾಗೇನೆ. ಏಯ್, ಏಯ್ ಪುಣ್ಯ, ನನ್ನ ಕಣ್ಣು ಮುಂದೆನೆ ಬೇಕು ಅಂತಾನೆ ನನ್ನ ಭಾವನ್ನ ಹಗ್ ಮಾಡ್ತಿದ್ಯಾ ಅಂತ ಅರ್ಥ ಆಗ್ತಿದೆ ಕಣೆ.
ಏ ಅದ್ ಎಷ್ಟು ನಾಟಕ ಮಾಡ್ತೀಯೋ ಮಾಡೆ. ಎಷ್ಟು ನಾಟಕ ಮಾಡಿದ್ರು ನಿನ್ ಖುಷಿ ಮಾತ್ರ 3 ದಿನದಲ್ಲೇ ಮುಗ್ದು ಹೋಗುತ್ತೆ. ಏನೇ ಆದ್ರೂ 3 ದಿನ ಆದ್ಮೇಲೆ ಮಾವಯ್ಯ ನಿನ್ನನ್ನ ಈ ಮನೆಯಿಂದ ಓಡಿಸ್ಬಿಡ್ತಾರೆ. ಅದಾದ್ಮೇಲೆ ಸರಿಯಾದ ಸಮಯ ನೋಡ್ಕೊಂಡು ಭಾವನ್ ಕೈಯಲ್ಲಿ ನನ್ನ ಕುತ್ತಿಗೆಗೆ 3 ಗಂಟು ಹಾಕಿಸ್ಕೊತೀನಿ. ಅರವಿಂದ! ಏನಾಯ್ತು ಮಾವಯ್ಯ? ಏನಾಯ್ತು ಮಾವಯ್ಯ? ಏನಾಯ್ತು ಮಾವಯ್ಯ? ರೀ, ಏನಾಯ್ತು? ಯಾಕಷ್ಟು ಕೋಪದಲ್ಲಿದ್ದೀರಾ? ಅರವಿಂದ, ಭದ್ರಾ, ನೀನು ದೇವಸ್ಥಾನಕ್ಕೆ ಹೋದಾಗ ಏನ್ ನಡೀತು? ನಿಜ ಹೇಳು. ನಾನ್ ನಿಜನೇ ಹೇಳಿದ್ದೆ ರೀ. ಅವತ್ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ನಾನು ಅಮ್ಮನವರಿಗೆ ಅಲಂಕಾರ ಮಾಡ್ತಿದ್ದೆ. ಭದ್ರಗೆ ಪ್ರದಕ್ಷಿಣೆ ಹಾಕ್ಬಿಟ್ ಬಾ ಅಂತ ಹೇಳಿದ್ದೆ. ತುಂಬಾ ಹೊತ್ತಾದ್ರೂ ಭದ್ರಾ ಬರದೇ ಇರೋದನ್ನ ನೋಡಿ ಅಲ್ಲಿ ಎಲ್ಲಾ ಕಡೆ ಹುಡುಕಿ ಆಮೇಲೆ ನನ್ ಮನೆಗ್ ಬಂದೆ ರೀ. ಎಂತ ಕೆಲಸ ಮಾಡ್ಬಿಟ್ಯೆ! ಅಮ್ಮ, ನನ್ ಪ್ರಾಣ ಅಂತ ಅನ್ಕೊಂಡವಳನ್ನ ಶಾಶ್ವತವಾಗಿ ದೂರ ಮಾಡ್ಬಿಟ್ಟಿಯಲ್ಲೇ. ಅಪ್ಪ ಏನಾಯ್ತಪ್ಪ? ಏನು ಅಂತ ಹೇಳಬೇಕೋ? ನನ್ನ ಒಡ ಹುಟ್ಟಿದ ತಂಗಿ, ನಿನ್ನ ಅತ್ತೆ ಈ ಮನೆಗಿನ್ನು ಬರಲ್ಲ ಅಂತ ಹೇಳ. ನನ್ ಸೊಸೆ ತನ್ನ ತಾಯಿ ಪ್ರೀತಿಯಿಂದ ಶಾಶ್ವತವಾಗಿ ದೂರ ಆದ್ಲು ಅಂತ ಹೇಳ. ಏನು ಅಂತ ಹೇಳೋ ನಾನು? ಏನು ಅಂತ ಹೇಳಿ? ಭದ್ರಾ ಸತ್ತಿರೋ ವಿಷಯ ಈ ವರ್ಮಂಗ್ ಹೇಗ್ ಗೊತ್ತಾಯ್ತು? ಮಾವಯ್ಯ, ಇಲ್ಲ ಮಾವಯ್ಯ, ನಮ್ಮಮ್ಮ ಸತ್ತು ಹೋಗಿಲ್ಲ.
ನನ್ನನ್ನು ಹೀಗೆ ಅನಾಥೆ ಮಾಡಿ ನಮ್ಮಮ್ಮ ಹೋಗಲ್ಲ ಮಾವಯ್ಯ. ನಾನು ಇಷ್ಟಪಟ್ಟವನ ಜೊತೆ ಮದ್ವೆ ಮಾಡ್ತೀನಿ ಅಂತ ನಮ್ಮಮ್ಮ ನನಗ್ ಮಾತು ಕೊಟ್ಟಿದ್ದಾರೆ ಮಾವಯ್ಯ. ಇಲ್ಲ, ನಮ್ಮಮ್ಮಂಗೇನು ಆಗಿಲ್ಲ. ನಮ್ಮಮ್ಮ ಬದುಕಿದ್ದಾರೆ, ನಮ್ಮಮ್ಮ ಸತ್ತಿಲ್ಲ ಅಂತ ಹೇಳಿ ಹೇಳಿ ಮಾವಯ್ಯ, ಹೇಳಿ. ಅಪ್ಪ, ಅತ್ತೆ ಸಾಯೋದು ಅಂದ್ರೇನು? ಅಷ್ಟಕ್ಕೂ ಯಾರು ಸಾಯಿಸಿದ್ದು? ಏನಕ್ಕೆ ಸಾಯಿಸಿದ್ರು? ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಯಾರೋ ಹೇಳಿದ್ರೆ ನಾನು ಯಾಕೋ ನಂಬ್ತೀನಿ. ಸಾಕ್ಷಾತ್ ದೈವ ಸಮಾನರಾದ ಕುಲಗುರುವೇ ಕರೆದು ಅವರೇ ಸ್ವತಃ ಈ ವಿಷಯನ ಹೇಳಿದ್ರು ಕಣೋ. ಕುಲಗುರುನಾ? ಅಂದ್ರೆ ಸಾಯಿಸಿರೋದು ನಾನು ಅಂತ ಗೊತ್ತಾಯ್ತಾ? ಸಾಯಿಸಿದ್ದು ಯಾರು ಅಲ್ಲ ಕಣೋ, ನಮ್ಮ ವಂಶದ ಶತ್ರುವಾಗಿರೋ ನಾಗಜಾತಿಯ ಒಂದು ಹಾವು. ಸೇಡಿಟ್ಕೊಂಡು ಹೇಳಿ ಹೇಳಿ ಸಾಯಿಸ್ತಿದೆ. ಮೊದಲು ಸೇಟುನ ಸಾಯಿಸ್ತು, ಆಮೇಲೆ ನನ್ನ ತಂಗಿನ ಕ್ರೂರವಾಗಿ ಸಾಯಿಸ್ತು ಅಂತ ಕುಲಗುರುನೇ ಹೇಳಿದ್ರು. ಎಂಥ ಕೆಲಸ ಮಾಡಿದ್ಯಾ? ಕರ್ಣಿಕಾ, ಪುಣ್ಯ ಏನ್ ಮಾಡಿದ್ಲು ಅಂತ ಅವಳ ಮೇಲೆ ಕೈ ಮಾಡ್ತಾ ಇದೀಯಾ? ಪ್ರೀತಿಸ್ದು ನೀನ್ ದೂರ ಆದೆ, ಹೆತ್ತ ತಾಯಿ ಕೂಡ ದೂರ ಆದ್ಲು. ಈಗ ಅನಾಥೆ ಆಗೋದೆ. ನನ್ಗೀಗ ಬದುಕ್ಬೇಕು ಅನ್ನೋ ಆಸೆನೇ ಇಲ್ಲ. ಇವಳು ಕಾಲಿಟ್ಟಿದ್ದ ಗಳಿಗೆಲಿ ಕುಟುಂಬನೇ ನಾಶ ಆಗೋಯ್ತು. ಯಾಕಮ್ಮ ಹಾಗೆ ಮಾತಾಡ್ತಿದ್ಯಾ? ನಿಜ ಹೇಳಿದ್ರೆ ನೋವಾಗೋ ತರಾನೇ ಇರುತ್ತೆ ಅತ್ತೆ. ಆ ನಾಗಗಳಿಗೆ ಪೂಜೆ ಮಾಡೋದು, ಆ ನಾಗಗಳ ಜೊತೆ ಸಂಬಂಧ ಇರೋದು ಈ ಪುಣ್ಯಂಗ್ ಬಿಟ್ಟು ಇನ್ಯಾರಿಗಿದೆ? ನಾಗಮ್ಮನ್ನ ನನ್ ಪೂಜೆ ಮಾಡೋ ಮಾತ್ರಕ್ಕೆ ಭದ್ರಮ್ಮನ್ ಸಾವ್ಗೂ ನಂಗೂ ಸಂಬಂಧ ಏನಿದೆ? ಹೌದು ಹೌದು ಪರ್ಣಿಕಾ, ನೀನು ಪುಣ್ಯನ ತಪ್ಪು ತಿಳ್ಕೊತಾ ಇದೀಯಾ. ದಯವಿಟ್ಟು ನೀವು ಅವಳ ಪರ ವಹಿಸ್ಕೊಂಡ್ ಬರಬೇಡಿ ಅತ್ತೆ. ನಮ್ ಕುಟುಂಬ ನಾಶ ಆಗೋದಕ್ಕೆ ಇಲ್ಲಿ ನೋಡಿ ಇವಳೇ ಕಾರಣ. ನಮ್ಮಮ್ಮ ಸಾಯೋದಕ್ಕೆ ಕಾರಣ ಕೂಡ ಇವಳೇ. ಪರ್ಣಿಕಾ, ಭದ್ರಮ್ಮ ನನ್ನ 9 ತಿಂಗಳು ಹೊರದೇ ಇದ್ರು, ಹೊಟ್ಟೆಲಿದ್ದು ನಾನು ಅವ್ರಿಗೆ ಹುಟ್ಟದೇ ಇದ್ರು ಕೂಡ ನನ್ನನ್ನು ಅವ್ರ ದೊಡ್ಡ ಮಗಳಾಗಿ ದತ್ತು ತಗೊಂಡಿದ್ದ ದಿನದಿಂದನೂ ಹೆತ್ತ ತಾಯಿ ತರನೇ ನೋಡಿದ್ದೀನಿ. ಕನ್ಸಲ್ಲೂ ಕೂಡ ಆ ತಾಯಿಗೆ ನಾನು ನೋವು ಮಾಡೋ ಯೋಚನೆನೂ ಮಾಡಲ್ಲ. ಇದು ನಿಜ ಪರ್ಣಿಕಾ. ನಿನ್ನ ಮಾತನ್ನ ನಂಬೋದಕ್ಕೆ ನನ್ ಭಾವ ಅತ್ತೆ ತರ ನನ್ನ ಅಮಾಯಕ್ಕೆ ಅಲ್ಲ. ಮಾಮಯ್ಯ, ನನ್ಗೊಂದ್ ಮಾತು ಕೊಡ್ತೀರಾ? ಏನಮ್ಮ ಅದು? ನಮ್ಮಮ್ಮನ್ ಸಾವಿಗೆ ಕಾರಣ ಆದವ್ರನ್ನ ಸುಮ್ಮನೆ ಬಿಡಬಾರ್ದು ಮಾವಯ್ಯ. ಅವ್ರ ಸಾವನ್ನ ನನ್ ಕಣ್ಣಾರೆ ನೋಡ್ಬೇಕು. ಮಾತ್ ಕೊಡಿ ಮಾವಯ್ಯ. ಪರ್ಣಿಕಾ, ನಮ್ಮ ವಂಶದಲ್ಲಿ ಎಲ್ಲರೂ ನಾಗಗಳ ಕಾಟಕ್ಕೆ ಬಲಿಯಾದ್ರು. ಈಗ ನನ್ನ ತಂಗಿನೂ ಕೂಡ ಅದೇ ನಾಗಗಳು ಸಾಯಿಸ್ಬಿಟ್ಟು ಭದ್ರ ಸಾವಿಗೆ ಕಾರಣ ಆಗಿರೋ ಯಾರಾದ್ರೂ, ಅದು ಎಷ್ಟೇ ಶಕ್ತಿವಂತ ನಾಗ ಆದ್ರೂ ಸುಮ್ಮನೆ ಬಿಡಲ್ಲ. ನಿನ್ ಕೈಯಿಂದನೇ ಪ್ರಾಣ ಹೋಗೋ ಹಾಗೆ ಮಾಡ್ತೀನಿ.
ಅಲ್ಲಿವರೆಗೂ ನೀನ್ ಬದುಕಿರ್ಬೇಕಲ್ಲ ವರ್ಮಾ. ತಾಯಿ ಇಲ್ಲ ಅನ್ನೋ ನೋವು ನಿನ್ ಕಣ್ಣಲ್ಲಿ ಕಾಣಿಸ್ಬಾರ್ದಮ್ಮ. ಶತ್ರುನ ಕೊಲ್ಬೇಕು ಅನ್ನೋ ಸೇಡು, ಆ ಶತ್ರುಗಳು ಸಾಯ್ತಾರೆ ಅನ್ನೋ ನಂಬಿಕೆ ನಿನ್ ಕಣ್ಣಲ್ಲಿ ಕಾಣಿಸ್ಬೇಕು. ಅಳ್ಬೇಡ. ಅರವಿಂದ, ಪರ್ಣಿಕಾನ ಒಳಗೆ ಕರ್ಕೊಂಡೋಗು. ಬಾಮ್ಮ. ಸಾಯಿಸ್ತಿರೋದು ನಾನೇ ಅಂತ ಗೊತ್ತಾಗೋಷ್ಟ್ರಲ್ಲಿ ಎಲ್ಲರನ್ನೂ ಭೂಲೋಕದಿಂದ ಕಳ್ಸಿರ್ತೀನಿ. ಪುಣ್ಯ, ನೀನ್ ಬೇಜಾರು ಮಾಡ್ಕೋಬೇಡ. ನಿಜ ಗೊತ್ತಾದಾಗ ಅವ್ರಿಗೆ ಬೇಜಾರಾಗುತ್ತೆ. ನೀನ್ ಏನು ಅಂತ ಗೊತ್ತಾಗೋ ದಿನ ಆದಷ್ಟು ಬೇಗ ಬರುತ್ತೆ. ಬಾ. ನಿನ್ ಪ್ರಾಣ ಅನ್ಕೊಂಡಿದ್ದ ನಿನ್ ತಂಗಿ ಭದ್ರ ಇನ್ನು ಮತ್ತೆ ಬರಲ್ಲ. ನಾಗಗಳ ಕಾಟಕ್ಕೆ ಬಲಿಯಾಗಿದ್ದಾಳೆ. ನೀವಿಬ್ರು ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಮಾವ, ಬರೋ ಕೇಳಿದ್ರಿ? ಯಾಕೆ ಮಾವ ಕತ್ಲಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ? ಸುರೇಂದ್ರ, ನಮ್ ಯೋಚನೆಗಿಂತ ಶತ್ರುಗಳ ಆಲೋಚನೆ 10 ಹೆಜ್ಜೆ ಮುಂದಿದೆ. ಏನ್ ಮಾವ ನೀವು ಹೇಳ್ತಿರೋದು? ನಾವು ನಾಗನಿಧಿ ಕಡೆಗೆ ಹೆಜ್ಜೆ ಇಡ್ತಾ ಇದ್ರೆ ನಮ್ ಶತ್ರು ನಮ್ಮವ್ರನ್ನ ಸಾಯಿಸಿ ಸಮಾಧಿ ಕಟ್ಕೊಂಡು ಬರ್ತಾ ಇದೆ ಕಣೋ. ಅರ್ಥ ಆಗ್ತಿಲ್ವಲ್ಲ? ಇಲ್ಲ ಮಾವ. ಸೇಟು ಸಾವನ್ನ ನಾವು ತುಂಬಾ ಹಗುರವಾಗಿ ತಗೊಂಡ್ವಿ ಕಣೋ. ಅದ್ರ ಪ್ರತಿಫಲನೇ ನನ್ನ ತಂಗಿ ಭದ್ರಾ ಸಾವು. ಭದ್ರ ಚಿಕ್ಕಮ್ಮ ಸತ್ತೋದ್ರ? ಅಂದ್ರೆ ಇನ್ನು ಉಳಿದಿರೋದು ನಾವಿಬ್ಬರೇ ಅಲ್ವಾ ಮಾವ? ಮಾವ, ನಾಗನಿಧಿಗೋಸ್ಕರ ಅತಿ ಆಸೆ ಪಟ್ವಿ. ಇಲ್ಲಿ ಪ್ರಾಣ ಹೋಗ್ತಾ ಇದ್ರೆ ನಮಗೆ ನಾಗನಿಧಿ ಏನಕ್ಕೆ ಬೇಕು ಮಾವ? ಸುರೇಂದ್ರ, ಭಯ ಅನ್ನೋದು ತುಂಬಾ ಪ್ರಮಾದಕರವಾದದ್ದು. ಅದು ಮನುಷ್ಯರ ಆತ್ಮವಿಶ್ವಾಸವನ್ನ ಸಾಯಿಸುತ್ತೆ, ಮನಸ್ಸಲ್ಲಿರೋ ಆಸೆಗಳನ್ನ ಸಮಾಧಿ ಮಾಡುತ್ತೆ. ಪ್ರಾಣ ಬಿಟ್ಟರೂ ಪರವಾಗಿಲ್ಲ, ನಾಗನಿಧಿನ ಸಾಧಿಸ್ಕೊಳ್ಳೇಬೇಕು. ಅದಕ್ಕೆ ಈ ವಿಷಯ ನಾನು ನಿನಗೆ ಹೇಳಲಿಲ್ಲ. ನೀನ್ ನಾಗನಿಧಿಗೆ ದಾರಿನ ಹುಡುಕ್ತಾ ಇರೋ. ನನ್ನ ಕೆಲಸನ ನಾನು ಶುರು ಮಾಡ್ಕೊಂಡಿದ್ದೀನಿ. ಭಯ ಪಡಬೇಡ, ಧೈರ್ಯವಾಗಿರೋ. ಸೇಡಿಟ್ಕೊಂಡು ಬಂದಿರೋ ನಾಗನ ನನ್ನ ವಶ ಮಾಡ್ಕೋತೀನಿ, ಮುಗಿಸ್ಬಿಡ್ತೀನಿ. ಸರಿ ಮಾವ. ತಂಗಿ ಮೇಲಿನ ಪ್ರೀತಿಗೆ ವರ್ಮಾ ಎಷ್ಟು ಕೀಳ್ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾನೆ. ಅಷ್ಟಕ್ಕೂ ವರ್ಮಾ ಏನ್ ಮಾಡಕ್ ಹೊರಟಿದ್ದಾನೆ? ಬಂದಿರೋ ಕೆಲಸ ಬೇಗ ಮುಗಿಸಿ ಹೊರಟ್ರೆ ಒಳ್ಳೇದು. ಇನ್ನು 2 ದಿನದಲ್ಲಿ ನಾಗನಿಧಿ ಬಗ್ಗೆ ಎಲ್ಲ ಡೀಟೇಲ್ಸ್ನ ನಿಮಗೆ ತಂದು ಕೊಡ್ತೀನಿ ಮಾವ. ಈ ಸಮಯದಲ್ಲಿ ಯಜಮಾನ್ರ ಹತ್ರ ನಿನ್ಗೇನ್ ಕೆಲ್ಸ?
ಹೇಳು. ಅದು ಅದು ನಿಜ ಹೇಳ್ತೀಯೋ ಅಥವಾ ಕತ್ ಹಿಸ್ಕಿ ಸಾಯಿಸ್ಬಿಡ್ಲಾ? ಹೇಳು. ಮತ್ತೆ ಏನ್ ಮಾಡಕ್ ಹೊರಟಿದ್ಯಾ? ಈ ಮನೇಲಿ ಯಾರಿಗೆ ಏನಾದ್ರೂ ಆಯ್ತು ಅಂದ್ರು ನಿನ್ನ ಸಾಯಿಸೇ ಬಿಡ್ತೀನಿ. ಹೇ, ನೀನ್ ಯಾವ್ದು ಆಗ್ಬಾರ್ದು ಅಂತ ಅನ್ಕೊಂಡಿದ್ಯೋ ಅದನ್ನ ಯಾವ ತರ ಮಾಡ್ಬೋದು ಅಂತ ಯೋಚಿಸ್ತಾ ಇದೀನಿ. ಇನ್ನೂ ಅರ್ಥ ಆಗ್ಲಿಲ್ವಾ? ಈಗ ಈ ಮನೆಯಲ್ಲಿ ಉಳಿದಿರೋ ಸುರೇಂದ್ರ ವರ್ಮನ್ ಸಾವು. ಹೇಯ್, ನಿನಗಷ್ಟು ಕೋಪ ಯಾಕೆ ಪುಣ್ಯ? ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಎಲ್ಲರನ್ನೂ ಸಾಯಿಸಿ ನನ್ ದ್ವೇಷನೆಲ್ಲ ತೀರಿಸ್ಕೊಂಡ್ಮೇಲೆ